ಕಳೆದ ಬಾರಿ ಒಂದಿಷ್ಟು ಗೊಂದಲ ಇತ್ತು ಸರ್. ಎಲೆಕ್ಷನ್ ಜೋರಿದೆ. ಅಭಿವೃದ್ಧಿ ಕಾರ್ಯ ಅಂತ ಬಂದ್ರೆ ಚಿರಂತಿ ಮಠ ಬರಬಾರ್ದು. ಎಲೆಕ್ಷನ್ ಕಾವು ಭರ್ಜರಿ ನಡೆದಿದೆ. ತಮ್ಮನ್ನ ನಾಮಿನೇಷನ್ ಮಾಡಿದ್ದಕ್ಕೋಸ್ಕರ ಸ್ವಲ್ಪ ಹಿನ್ನಡೆ ಆಗಿದೆ ಕಾಮಗಾರಿಗಳು. ಹಾಗೆ ಒಟ್ಟ ನಮ್ಮ ಚಿರಂತಿ ಮಠ ಸಾಹೇಬ್ರ ಆದಂಗ ಇವತ್ತು ಆಗಿಲ್ಲ. ಪ್ರೀತಿಯಿಂದ ಒಳ್ಳೇದಕ್ಕೆ ಬೈತಾರ ಅವ್ರು. ಯಾಕೆ ಬರ್ತೀರಿ ಬರೀ ಫೋನ್ ಹಚ್ಚಿದ್ರ ಕೆಲಸ ಮಾಡಿ ಉಮೇಶ್ ಅವ್ರು ಕೊಟ್ಟರೆ ಬೆಟರ್ ಅಂತ ಅನ್ಸುತ್ತೆ. ಚಿರಂತಿ ಮಠ ಅವರೇ MLA ಆಗ್ತಾರಂತ. ಅನಾರೋಗ್ಯ ಕಾರಣದಿಂದ ಎರಡು ವರ್ಷ ಏನು ಮಾಡಲಿ. ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆಯಲ್ಲಿ ಉಪಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಕಮತಗಿ ಅನ್ನುವಂತ ಗ್ರಾಮದಲ್ಲಿ ನಾವಿದೀವಿ. ಇಲ್ಲಿಯ ಮತದಾರರನ್ನೇ ಮಾತಾಡ್ಸೋಣ, ಹೇಗಿದೆ ಈ ಬಾರಿ ಚುನಾವಣೆ ಕಾವು ಅಂತ. ನಿಮ್ಮ ಹೆಸರು? ಯಮನಪ್ಪ ಬಸಪ್ಪ ಕೊಪ್ಪದ ಅಂತ ಹೇಳ್ರಿ. ಕೊಪ್ಪದ ಏನ್ ಮಾಡ್ತೀರಿ ಕೊಪ್ಪದವರು? ನಾವು ಇಲ್ಲೇ ಈ ಹಿಂದಲ್ ಫೀಲ್ಡ್ ಒಳಗ ಗ್ರಾಮ ಪಂಚಾಯತಿ ತಾಯಿ ಸದಸ್ಯರಿದ್ದಾರೆ. ಹಂಗಾರೆ ನಿಮ್ಗೆ ರಾಜಕೀಯ ಚೆನ್ನಾಗಿ ಗೊತ್ತಿರುತ್ತೆ. ಬಾಗಲಕೋಟೆ ಅಭಿವೃದ್ಧಿ ಆಗಿದೆಯಾ ಆಗಿಲ್ವಾ? ಆಗಿದೆ ಸರ್. ಯಾರ ಅವಧಿ ಜಾಸ್ತಿ ಆಗಿದೆ, ಬಿಜೆಪಿನ ಕಾಂಗ್ರೆಸ್? ಬಿಜೆಪಿಯಿಂದ ಸರ್. ಹಂಗಾರೆ ಈಗ ಬೈ ಎಲೆಕ್ಷನ್ ಅಲ್ಲಿ ಏನಾಗ್ಬೇಕು? ಬಿಜೆಪಿಯಿಂದನ ಓಟು ಹೆಚ್ಚಿಗೆ ಆಗ್ತಾವ ಅಂತ ಹೇಳಿ ನಮ್ಮ ಅನಿಸಿಕೆ ಐತೆ ಸರ್. ಓಕೆ, ಅಂದ್ರೆ ವೀರಣ್ಣ ಚರಂತಿಮಠ್ ಮತ್ತೆ ವಿಧಾನಸೌಧಕ್ಕೆ ಹೋಗ್ತಾರೆ ಸರ್. ಕಳೆದ ಬಾರಿ ಯಾಕೆ ಸೋತಿದ್ರು ಅವರು? ಕಳೆದ ಬಾರಿ ಒಂದಿಷ್ಟು ಗೊಂದಲ ಇತ್ತು ಸರ್. ಗೊಂದಲ ಈ ಸರಿ ಎಲ್ಲ ಹೈಕಮಾಂಡ್ ಅವ್ರು ಕೂಡ ಸರಿ ಮಾಡಿದ್ದಾರೆ. ಏನ್ ಗೊಂದಲ ಅಂದ್ರೆ ಅವ್ರ ತಮ್ಮನೇ ಬಂಡಾಯ ಎತ್ತಿದ್ರು? ಓಕೆ ಸರ್, ಎಲ್ಲ ಇಡೀ ನಮ್ಮ ಮತಕ್ಷೇತ್ರದವರಿಗೆ ಗೊತ್ತು, ಬೇರೆ ಎಲ್ಲ ತಮ್ಮನ ನಾಮಿನೇಷನ್ ಮಾಡಿದಕ್ಕೋಸ್ಕರ ಸ್ವಲ್ಪ ಹಿನ್ನಡೆ ಆಯ್ತು. 5,000ದಿಂದ ಹಿನ್ನಡೆ ಆಯ್ತು. ಸೋತಿದ್ರು. HY ಮೇಟಿ ಅವ್ರ ಕೆಲಸ ಹೇಗಿತ್ತು? ಅವರು ಮೊದಲಿಂದಾನು ಪ್ರಭಾವಿ ರಾಜಕಾರಣಿ ಅಂತ ಅವ್ರದೇ ಆದಂತ ಒಂದ್ ಹೆಸರು ಇತ್ತು. ಅವ್ರ ಹೆಸರ ಮೇಲೆ ಬರ್ತಿತ್ತು ಸರ್. ಇಲ್ಲಿ ಹೆಸರೇ ವರ್ಕ್ ಕಮ್ಮಿ ಆಗಿದ್ರಿಂದ ಇಲ್ಲಿ ಯಾವ ಸ್ವಲ್ಪ ಕಾಮಗಾರಿಗಳು ಹಾಗೆ ಒಟ್ಟ ನಮ್ಗ ಚಿರಂತಿ ಮಠ ಸಾಹೇಬ್ರ ಆದಂಗ ಇವ್ರದ್ದು ಆಗಿಲ್ಲ. ವರ್ಕ್ ಈಜಿ ಅಂದ್ರೆ ನಮ್ಗ ಚಿರಂತಿ ಮಠರವ್ರು ಎಲ್ಲ ಸಿಟಿ ಬಂತು ಹಳ್ಳಿ ಬಂತು ಅವರೇ ವರ್ಕ್ ಮಾಡಿದ್ರು. ಈಗ ಬಿಜೆಪಿ ಏನ್ ಸಮಸ್ಯೆ ಇಲ್ಲ ಟಿಕೆಟ್ಗೆ, ಬಟ್ ಕಾಂಗ್ರೆಸ್ ಅಲ್ಲಿ ಅವ್ರ ಕುಟುಂಬದಲ್ಲೇ ಎಲ್ಲಾರು ಕೇಳ್ತಾವ್ರೆ. ಅವರಲ್ಲೇ ಇರುವಂತ ಬಂಡಾಯ ಬಿಜೆಪಿ ಪ್ಲಸ್ ಆಗತ್ತಾ? ಆಗತ್ ಸರ್. ನಮ್ಗೆ ನಮ್ ಬಾಗಲಕೋಟೆ ಮತಕ್ಷೇತ್ರದಿಂದ ನಮ್ಮವ್ರೆ ನಮ್ ಸಾಹೇಬ್ರ ಜನಪ್ರಿಯ ಶಾಸಕರು ಚಿರಂತಿ ಮಠರವ್ರೆ MLA ಆಗ್ತಾರಂತ ನಮಗೂ ಕೂಡ ನಮ್ಮ ಅನಿಸಿಕೆ ಪ್ರಕಾರ ಹೇಳ್ತೀವಿ. ಥ್ಯಾಂಕ್ ಯು. ಅಶೋಕ್ ಅಂತ. ಏನ್ ಮಾಡ್ತೀರಿ? ನಾನು ವಾಹನ ಚಾಲಕ. ಚಾಲಕರಿಗಿರೋ ಸಮಸ್ಯೆ ಏನ್ ಓಡಿಸ್ತೀರಾ? ಗುಡ್ಸ್ ವಾಹನ? ಗುಡ್ಸ್. ನಿಮ್ಗೆಲ್ಲರಿಗೂ ಗುಡ್ಸ್ ವಾಹನಕ್ಕೆ ಒಂದು ಶೆಡ್ ಗಿಡ್ಡು ಅಂತೆಲ್ಲ ಇದೆಯಾ ಸಿಟಿಲಿ? ಏನ್ ನಿಮ್ಗಿರೋ ಸಮಸ್ಯೆಗಳೇನು? ಸಮಸ್ಯೆ ಏನ್ ಸರ್, ಟ್ರಾಫಿಕ್ ಸಮಸ್ಯೆ ಇದೆ. ಟ್ರಾಫಿಕ್ ಹೇಗಿದೆ ಬೈ ಎಲೆಕ್ಷನ್ ಕಾವು? ಬೈ ಎಲೆಕ್ಷನ್ ಜೋರಿದೆ ಸರ್. ನಿಮ್ಮ ಹೆಸರು? ಯಲ್ಲಪ್ಪ ಯಲಗರ್ದಪ್ಪ ಗೌಡ್ರ ಅಂತ ಹೇಳ್ರಿ. ಏನ್ ಮಾಡೋದು ಗೌಡ್ರು? ಒಕ್ಕಲ್ತನ ಮಾಡ್ತೀವ್ರಿ. ಹೇಗಿದೆ ಸರ್ ಎಲ್ಲ ಬೈ ಎಲೆಕ್ಷನ್ ಕಾವು? ಎಲೆಕ್ಷನ್ ಜೋರ್ ಐತ್ರಿ. ಆದ್ರ ಅಭಿವೃದ್ಧಿ ಕಾರ್ಯ ಅಂತ ಬಂದ್ರ ಚಿರಂತಿ ಮಠ ಬರ್ಬೇಕು. ಸೂಪರ್. ಅಂದ್ರ ಚಿರಂತಿ ಮಠ ಬಂದ್ರ ಇಲ್ಲಿ ಈ ನಮ್ಮ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಒಳ್ಳೇದಾಗತ್ತ. ಅವ್ರು ಬಂದ್ರೆ ಕೆಲಸ ಆಗೋದು ಸರಿಯಾದ ರೀತಿಯಾಗಿ ಕೆಲಸ ಆಗ್ಬೇಕಂದ್ರ ಚಿರಂತಿ ಮಠ ಬರ್ಬೇಕು. ವೀರಣ್ಣ ಚಿರಂತಿ ಮಠ ಬಂದ್ರ ಅವರು ಕೆಲಸ ಅಂದ್ರ ಅವರಿಗೆ ಕೆಲಸ ಅಂದ್ರೇನೆ ಅವ್ರದ್ದು ಇದು ಉದ್ಯೋಗ ಅನ್ನೋದಕ್ಕೆ ಅವ್ರ ಚಿರಂತಿ ಮಠ ಸಾಹೇಬ್. ಈಗ ಅವ್ರ ತಮ್ಮನೇ ಬಂಡಾಯ ಎದ್ದಿರೋದೇನ್ ಸಮಸ್ಯೆ ಆಗಲ್ವಾ? ಯಾರು ನಿಂತ್ರು ಈ ಸರ್ ಸಮಸ್ಯೆ ಆಗೋದಿಲ್ಲ. ಈರಣ್ಣ ಚಿರಂತಿ ಮಠ 100ಕ್ಕೆ 100 ಬರ್ತಾರಂತ ನಮ್ ಭರವಸೆ ಐತಿ. ಹೌದು ಸರ್, ನಾವು ಬೆಂಗಳೂರಲ್ಲಿ ಕುತ್ಕೊಂಡು ನೋಡಿದಾಗ ಅವರು ಕೂಡ 3 ಸಲ ಗೆದ್ದಿದ್ದವ್ರು. ಅವ್ರದ ಸಾಕಷ್ಟು ಪ್ರತಿಷ್ಠೆ ಹೋರಾಟಗಳಿವೆ. ಆಮೇಲೆ ಎಲ್ಲಾರ್ಗು ಬೈತಾ ಇರ್ತಾರೆ ಪ್ರೀತಿಯಿಂದ. ಬೇದ್ರ ಅವ್ರು ಒಳ್ಳೇದಕ್ಕೆ ಬೈತಾರ, ನಮಗ ಪ್ರೀತಿಯಿಂದ ಒಳ್ಳೇದಕ್ಕೆ ಬೈತಾರ. ಅವ್ರು ಯಾಕೆ ಬರ್ತೀರಿ ಬರೀ ಫೋನ್ ಹಚ್ಚಿದ್ರ ಕೆಲಸ ಮಾಡ್ತೀವಿ, ನೀವು ಅಲ್ಲಿಂತ ಇಲ್ಲಿ ಮಠ 500 ಖರ್ಚು ಮಾಡ್ಕೊಂಡ್ ಬಂದು ಎದಕ್ ಅಡ್ಡಾಡಿ ಹೋಗಿರಿ? ನೀವು ನಿಮ್ ಕೆಲಸ ಅಲ್ಲೇ ಕುಂತ್ರ ಫೋನ್ ಹಚ್ಚಿ ಮಾಡ್ತೀನಲ್ಲ, ಯಾಕೆ ನೀವು ಇಲ್ಲಿ ಮಠ ಬರ್ತೀರಿ ಅಂತ ಹೇಳ್ತಾರ್ರಿ. ಅವ್ರ ತಮ್ಮ ಬಂಡಾಯ ನಿಲ್ಲಿಲ್ಲ ಅಂದ್ರೆ ಲಾಸ್ಟ್ ಟೈಮ್ ಅವರೇ ಗೆಲ್ತಿದ್ರಿ. 6,000 ಲೀಡ್ನಾಗ ಬರ್ತಿದ್ರು ಅವ್ರೇ. ಮಲ್ಲಿಕಾರ್ಜುನ ಅವ್ರ ನಿಂತ ಸಲಾಗಿ ಅವ್ರು ಬರ್ಲಿಲ್ಲ. ಈ ಸರ್ತಿ ಅವರು ಇದು ಆಗ್ತಾರ. ಒಟ್ಟ ಈ ಸರ್ತಿ ವೀರಣ್ಣ ಚಿರಂತಿ ಮಠ ಶಾಸಕರಾಗೇ ಆಗ್ತಾರ. ವಿಧಾನಸೌಧಕ್ಕೆ ಇದೆ ಸರ್, ಬಂದೇ ಬರ್ತಾರೆ. 28ಕ್ಕೂ ಬರುತ್ತೆ. 28ಕ್ಕೂ ಅವರೇ ಬರ್ತಾರ. ನಮ್ ಬಿಜೆಪಿ ಸರ್ಕಾರ ಬರ್ತಾರೆ. ಮಿನಿಸ್ಟರ್ ಆಗ್ತಾರೆ. ಅದು ಮಿನಿಸ್ಟರ್ ಆಗೋದು ಬಿಡೋದು ಮುಂದಲ ವಿಷಯ. ಆದ್ರೆ ಈಗ ಯಾರು ಗೆಲ್ಲಿ ಬಾಗಲಕೋಟೆಗಿರೋ ಸಮಸ್ಯೆ ಏನು? ಬಾಗಲಕೋಟೆಯಲ್ಲಿ ಅವ್ರು ಬಂದ್ರೆ ಎಲ್ಲಾ ಅಭಿವೃದ್ಧಿ ಕೆಲಸ ಆಕತಿ. ಯಾಕೆ ಯುವಕರು ಯಾರೋ 3 ಸಲ ಗೆದ್ದವ್ರು ವೀರಣ್ಣ ಚರಂತಿ ಮಠ ಕೂಡ? ಒಂದು ಉದ್ಯೋಗ ಇಲ್ಲ ಸರ್, ಒಂದ್ ಫ್ಯಾಕ್ಟ್ರಿ ಇಲ್ಲ ಸರ್. ಫ್ಯಾಕ್ಟ್ರಿಗೆ ಇದ್ರಾಗ ಇದು ಐತಿ, ಕುಮಾರೇಶ್ವರ ಐತಿ. ಕುಮಾರೇಶ್ವರ ಅವ್ರ ಇದು ಸಂಘ ಐತಿ. ಸಂಘದಾಗ ಎಷ್ಟು ಜನನ ತಗೊಂಡಾರಿ, ಎಷ್ಟು ಜನ ದುಡಿತಾರಿ. ಈಗ ಅಲ್ಲೇ ಎಷ್ಟು ಯುವಕರನ್ನ ತಗೊಂಡಾರ. ನಾವೇ ಎಷ್ಟು ಯುವಕರನ್ನ ಸೇರ್ಸಿವ್ರಿ ಓದೋದ. ನಾವೇ ಓದ್ ಸೇರ್ಸಿವಿ ಅವ್ರನ್ನ. ಉದ್ಯೋಗ ಅವಕಾಶ ಐತಲ್ ಸರ್. 10,000 ಜನ ಕೆಲಸ ಮಾಡ್ತಾರ ಅಲ್ಲಿ. ಇದ್ರಾಗ ಕುಮಾರೇಶ್ವರದಾಗ 10,000 ಜನ ಕೆಲಸ ಮಾಡ್ತಾರ. ಮತ್ತ ಅವ್ರು ಉದ್ಯೋಗ ಕೊಟ್ಟಂಗಲ್ಲ ಸರ್.
ಮತ್ತ ಭವ್ಯ ಸಂಘ ಐತಿ, ಸಂಘದಾಗೂ ಏನು ಕೆಲಸ ಮಾಡ್ತಾರ, ಹಾಸ್ಟೆಲ್ ಅದಾವು, ಅದ್ರಾಗ ಕೆಲ್ಸಕ್ಕ ಯುವಕರಿಗೆ ಕೆಲಸ ಅವ್ರ ಕೊಟ್ಟ ಕೈಲಿ ಎಷ್ಟು ಸಾಧ್ಯ ಅಷ್ಟು ಮಾಡಿ. ಅಷ್ಟು ಮಾಡೇ ಮಾಡ್ಯಾರ ಸರ್. ನೆಕ್ಸ್ಟ್ ಬಿಜೆಪಿ ಸರ್ಕಾರ ಬಂದ್ ಅವರೇ ಇದ್ರೆ ಇನ್ನು ಅಭಿವೃದ್ಧಿ ಆಗತ್ತ ಸರ್, ಅಭಿವೃದ್ಧಿ ಆಗತ್ತ. ನಿಮ್ಮ ಹೆಸರು? ಶಶಿಧರ್ ಗೌಡ್ರು ಅಂತ ಏನ್ ಮಾಡ್ತೀರಿ ಶಶಿಧರ್ ಗೌಡ? ಒಕ್ಕಲ್ತನ ಮಾಡ್ತೀವಿ. ಹೇಗಿದೆ ಸರ್ ಬೈ ಎಲೆಕ್ಷನ್ ಕಾವು? ಬೈ ಎಲೆಕ್ಷನ್ ಕಾವು ಭರ್ಜರಿ ನಡೆದಿದ್ದಾರೆ. ಓಕೆ, ಹ್ಮ್. ಯಾರು ಗೆಲ್ಬಹುದು ಅನ್ಸುತ್ತೆ? ಯಾವ ಪಕ್ಷ? ನಮ್ದು ಕಾಂಗ್ರೆಸ್, ಮೂಲತಃ ಕಾಂಗ್ರೆಸ್. ಯಾರಿಗೆ ಟಿಕೆಟ್ ಕೊಡ್ಬೇಕು ಮೇಟಿ ಫ್ಯಾಮಿಲಿಲಿ? ಮೇಟಿ ಫ್ಯಾಮಿಲಿಯಲ್ಲಿ ಅವ್ರದೇ ಅದರಲ್ಲಿ ಅಂದ್ರೆ ಉಮೇಶ, ಮಲ್ಲಿಕಾರ್ಜುನ, ಉಮೇಶ್ ಅವ್ರು ಕೊಟ್ಟರೆ ಬೆಟರ್ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾಕೆ ಎಲ್ಲರೂ ಉಮೇಶ್ ಅವ್ರ ಹೆಸರು ಹೇಳ್ತಾರಲ್ಲ? ಅಂದ್ರೆ ಈ ಹಳ್ಳಿ ಜನಗಳಲ್ಲಿ ಅವ್ರದ್ದು ಒಡನಾಟ? ಸ್ವಲ್ಪ ವರ್ಚಸ್ ಬಾಳ ಐತಿ, ಹಾ. ಒಡನಾಟ ಐತಿ, ಅಲ್ಲಿ ಇಲ್ಲಿ ಹೋಗ್ತಿರ್ತಾರ. ಅಂದ್ರೆ ಮಲ್ಲಿಕಾರ್ಜುನ ಅವ್ರು ಕೊಟ್ಟಂದ ಮಲ್ಲಿಕಾರ್ಜುನ ಅವರು ಸಿಟಿ ಲೆವೆಲ್ ನಲ್ಲಿ ಇರ್ಬೋದು, ಒಪ್ಕೋಬಹುದು. ಆದ್ರೆ ಹಳ್ಳಿ ಪ್ರದೇಶದಲ್ಲಿ ಅವ್ರದ್ದು ವರ್ಚಸ್ಸನ್ನು ಏನೂ ಇಲ್ಲ. ಅದಕ್ಕೋಸ್ಕರ ಉಮೇಶ್ ಅವ್ರಿಗೆ ಕೊಟ್ರೆ ಬೆಸ್ಟ್. ಏನಾಗ್ಬೇಕು ಬಾಗಲಕೋಟೆಗೆ? ಸಮಸ್ಯೆ, ಉದ್ಯೋಗ ಸಮಸ್ಯೆ ಇದೆಯಾ? ಉದ್ಯೋಗ ಸಮಸ್ಯೆಗಳು ಅನ್ನೋದು ಎಲ್ಲಾ ತವಲಿಯಲ್ಲಿ ಇರೋದ ಸಮಸ್ಯೆಗಳು ಇರೋದ. ಅದೇ ಸಮಸ್ಯೆಗಳು ಅಂದ್ರೆ ಏನು, ಇನ್ನು ಕೆಲಸಗಳು ಆಗ್ಬೇಕು, ಮಾಡ್ತಾರೆ, ಆರಿಸಿ ಬಂದ್ರೆ ಮಾಡ್ತಾರೆ. ಆದ್ರೆ ಅವ್ರಿಗೆ ಅವಧಿ ಇರಲಿಲ್ಲ. ಅವ್ರ ಅನಾರೋಗ್ಯ ಕಾರಣದಿಂದ ಎರಡು ವರ್ಷದಿಂದ ಏನು ಮಾಡ್ಲಿಲ್ಲ. ಬಟ್ ಈಗ ಇನ್ನು ಮುಂದವ್ರು ಮಾಡ್ಬಹುದು ಅಂತಂದು ವಿಚಾರ. ಏನ್ ಮಾಡ್ತೀರಿ? ಗಾಡಿ ಉದ್ಯೋಗ ಮಾಡ್ತೇವೆ. ಹೇಗಿದೆ ಗಾಡಿ ಉದ್ಯೋಗ? ಏನೇ ಇಲ್ಲ ಸರ್, ಆಧಾರ್ ಕಾರ್ಡ್ ಆಗಿಂದ ಎಲ್ಲ ಮುಗ್ದೋಗೈತೆ ನಮ್ ಕತೆ. ಹೇಗಿದೆ ಸರ್ ಬೈ ಎಲೆಕ್ಷನ್ ಕಾವು ಸರ್? ನೋಡ್ಬೇಕ್ರಿ, ಹಂಗಂಗ ಆಗತ್ ಮಾಡ್ದಂಗ ಆಗಿರ್ತಾರೆ. ಏನ್ ಮಾಡುದು, ಎಲ್ಲ ಜನ ಹೊಡಕ್ ಪಡಕಾಗಿ ಆಧಾರ್ ಕಾರ್ಡ್ ಆಗಿಂದ ಅಂತೂ ಜನ ಎಲ್ಲ ದಿಗ್ಗೇಡಿ ಆಗ್ಬಿಟ್ಟಾರ ಸರ್. ಎಲ್ಲ ಯಾವ ಕಾರಣಕ್ಕೆ? ಯಾವ್ದು ಗಾಡಿ ಅವ್ರಿಗೆ ಏನ್ ದುಡಿಕೆನೇ ಇಲ್ಲ ಸರ್. ಹಾ. ಎಲ್ಲಾ ಗಾಡಿಗಳು 3 ವರ್ಷ ಮ್ಯಾಗ ದುಡಿಕೆನೇ ಇಲ್ಲ, ಏನಿಲ್ಲ. ಏನ್ ಮಾಡ್ತಾರ ಜನ? ಏನಿಲ್ಲ, ಬಾಗಲಕೋಟೆಲ್ಲಿರೋ ಸಮಸ್ಯೆ ಏನು? ಅದಾರಿ ಗಾಡಿ ದುಡಿಕಿದಲ್ರಿ, ದಂಧೆ ಉದ್ಯೋಗ ಇಲ್ಲ, ಒಂದೇನಿಲ್ಲ. ಏನು ಫ್ಯಾಕ್ಟ್ರಿಗಳು ಏನು ಇಲ್ಲ? ಯಾವ್ದು ಇಲ್ಲ ಅಲ್ರಿ. ಎಟ್ಟು ಇದ್ರೆ ಬಸ್ ಸ್ಟಾಂಡ್ ಕಾಯ್ಬೇಕು, ಮನೆಗೆ ಹೋಗ್ಬೇಕ್ರಿ. ಯಾವ್ದು ಅದ ಒಂದೇಟ್ ಏನಾರು ಸೀಟ್ ಗಿಟ್ ಹೊಡೆದಿರ್ತಿದ್ವಿ, ಅದು ಬಂದ್ ಆಗೋಗ್ಬಿಟ್ಟೈತಿ. ಉದ್ಯೋಗನ ಇಲ್ಲ. ಈಗ ಮತ್ತೆ ಎಲೆಕ್ಷನ್ ಬರ್ತಿದೆ, ನೋಡ್ಬೇಕು. ಯಾವ ಪಾರ್ಟಿ ಅವ್ರು ಗೆಲ್ಬಹುದು ಸರ್? ಯಾರು ಗೆಲ್ಬೇಕು? ಕಾಂಗ್ರೆಸ್ ಮಾಡ್ತಾರ ನಮ್ಮಲ್ಲಿ, ನಾವೆಲ್ಲ ತಾಂಡದ್ ಮಂದಿರಿ. ಕಾಂಗ್ರೆಸ್. ಯಾರಿಗೆ ಟಿಕೆಟ್ ಕೊಟ್ರೆ ಒಳ್ಳೇದು ಮೇಟಿ ಅವ್ರ ಮನೇಲಿ? ಅವರು ಸಣ್ಣ ಕೊಟ್ರ ಉಮೇಶ್ ಅವ್ರಿಗೆ ಅವ್ರ ಕೆಲಸ. ಮಲ್ಲಿಕಾರ್ಜುನ್ ಗಾಲ ಉಮೇಶ್ ಕೊಟ್ರೆ ರಿಸಲ್ಟ್ ಮಾಡಬಹುದು. ಹೆಣ್ಮಕ್ಳು ಕೇಳ್ತಾರಲ್ಲ ಬಾಯಕ್ ಅವರೆಲ್ಲ, ಅವ್ರ ಹೆಣ್ಮಕ್ಳು ಕೇಳ್ತಾವ್ರೆ ಏನಂತ್ರಿ? ಟಿಕೆಟ್ ನಮಗೂ ಬೇಕಂತ. ಅವ್ರು ಹೆಣ್ಮಕ್ಳ್ರೆ ಕೆಲ್ಸ ಉಮೇಶ್ ಕೊಟ್ರೆ ಆಗುತ್ತೆ. ಎಲ್ಲ ಕೆಲಸ ಮಾಡ್ಯಾರ. ಈಗ ಮೇಟಿಯರ್ ಈಗ ರೂಲಿಂಗ್ ಇದ್ದಲ್ರಿ, ಮತ್ತ ಅವ್ರಾಗ ತೀರ್ಕೊಂಡ್ ಹೋದ್ರು. ಈಗ ಕೆಲಸ ನಡೆದವ್ರ ಹೆಂಗ ಮತ್ತೆ ಯಾರು ಕಾಂಗ್ರೆಸ್ ಅವ್ರ ಗೆಲ್ತಾರೆ ಅನ್ಸುತ್ತೆ? ಏನನ್ಸುತ್ತೆ? ಅವ್ರ ಗೆಲ್ತಾರ ನಾವ್ ಅಂತೀವ್ರಿ. ನಾವ್ ಕಾಂಗ್ರೆಸ್ ರೀ. ಕಾಂಗ್ರೆಸ್. ಹ್ಞೂನ್ರಿ. ಸಿದ್ದರಾಮಯ್ಯ ಫಾಲೋವರ? ಹ್ಞೂನ್ರಿ. ನಾನ್ ಶನಿವಾರ ಇದಕ್ ಬರ್ತಾನ್ರಿ ಮೆಡಿಕಲ್. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ಬೇಕಾ, ಬದ್ಲಾಗ್ಬೇಕಾ? ಮತ್ ಬ್ಯಾರೆ ಬಿಟ್ಟು ಕೊಡ್ಬೇಕಂತ ನಾವ್ ಅಂತೀವ್ರಿ. ಡಿಕೆಗೆ ಅವನು ಆಸೆ ಐತ್ರಿ, ಬಾದ್ರ ತಗೊಂಡಕತ್ತಿ ಅವು ಬಿಟ್ಟು ಕೊಡ್ಬೇಕ ಅಂತೀವಿ ನಾವು. ಎಲ್ಲಾರು ಹೇಳ್ತಾರ ಮೈಸೂರ್ ಕಡೆ ಸಿದ್ದರಾಮಯ್ಯ 5 ವರ್ಷ ಮಾಡ್ಬಿಡ್ಲಿ ಅಂತಾರಪ್ಪ. ಅಲ್ಲ, ಹಾಸನ 5 ವರ್ಷ ಮಾಡ್ಯಾರ ಅವ್ರು. ಹ್ಞೂನ್ರಿ. ಈಗ ಮಾಡ್ಯಾನ್ರಿ. ಈಗ ಮತ್ತೆ 2.5 ವರ್ಷ ಆತ್ರಿ. ಈಗ ಅವ್ರಿಗೆ ಡಿಕೆ ಅವನು ಸ್ವಲ್ಪ ನೋಡ್ಬೇಕ್ರಿ. ಅವ್ನು ಇಟ್ಟು ಆಯ್ಕೆ ಹೆಂಗ್ ಮಾಡ್ತಾನ ನೋಡ್ರಿ. ಈಗ ಮೇಟಿ ಅವ್ರ ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕು? ಮಲ್ಲಿಕಾರ್ಜುನ್ಗ, ಉಮೇಶ್? ನಾವು ಉಮೇಶ್ಗೆ ಅಂತೀವ್ರಿ. ಯಾಕೆ ಉಮೇಶ್ಗೆ ಕೊಡ್ಬೇಕು? ಅವ್ ಸ್ವಲ್ಪ ಸಮಾಧಾನ ಅದನ್ರಿ. ಮಲ್ಲಿಕಾರ್ಜುನ್ಕಿನ ಇದು ಅದನ್ರಿ. ಯಾರು ದೊಡ್ಡವ್ರ? ಯಾರು ಉಮೇಶ್ ದೊಡ್ಡವ್ರ? ಮಲ್ಲಿಕಾರ್ಜುನ್ ದೊಡ್ಡವ್ರಿ. 2ನೇ ಮಗ. ಹ್ಞೂನ್ರಿ. ಸಣ್ಣ ಉಮೇಶ್ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಓಡಾಡ್ತಾರೆ. ಹ್ಞೂನ್ರಿ. ಅವನ ಹಚ್ಚ್ರಿ. ಸಾಹೇಬ್ರು ಕೂಡ ಅವ್ರು ಎಲ್ಲ ಇದು ಐತಿ ಬಿಡ್ರಿ. ಸಾಹೇಬ್ರು ಗೆದ್ದಾಗ್ಲೂ ಎಲ್ಲ ಓಡಾಡ್ತಿದ್ರು. ಹ್ಞೂನ್ರಿ. ಅವ್ರ ಓಡಾಡ್ತಿದ್ರಿ. ಅವ್ರು ಎಲ್ಲ ಆಫೀಸ್ನಾಗ ಎಲ್ಲ ಪರಿಚಯ ಅದಾರಿ. ಹಾಸ್ಟೆಲ್ ಎಲ್ಲ ಮಾಡಿದ್ರಿ ಬಿಡ್ರಿ. ಅವ್ರ ಹೆಂಗಂತ ಹೋದ್ರಿ. ಬನ್ನಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.